ಅಜ್ಜಿ ತುಂಬ ಥ್ಯಾಂಕ್ಸ್ ಅಜ್ಜಿ. ಅಮ್ಮ ತುಂಬ ಅಪ್ಸೆಟ್ ಆಗಿದ್ಲು, ಏನೂ ಮಾತಾಡ್ತಿರ್ಲಿಲ್ಲ. ನೀವು ಹೋಗೋವ್ರ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ದಾಳೆ, ಮಾತಾಡ್ತಿದ್ದಾಳೆ. ನೀವು ತುಂಬ ದೊಡ್ಡ ಹೆಲ್ಪ್ ಮಾಡಿದ್ರಿ ಅಜ್ಜಿ, ತುಂಬ ಥ್ಯಾಂಕ್ಸ್. ಅಮ್ಮ ಬರೀ ಹೆಲ್ಪ್ ಅಂತ ಹೇಳಬೇಡ ಕಣೆ. ಅವಳು ನಿನಗೆ ಅಮ್ಮ ಆಗಿರ್ಬೋದು, ಆದರೆ ನನಗೆ ಅವಳು ಇನ್ನೊಬ್ಳು ಮಗಳಿದ್ದಾಗೆ ಕಣೆ. ಅಲ್ಲ ಅಮ್ಮ, ನಿಮ್ಮ ಅಮ್ಮನ ಮೇಲೆ ನನಗೆ ಅಷ್ಟು ಪ್ರೀತಿ ಇಲ್ವೇನೆ? ಆದರೂ ಅಕ್ಕ, ಅಮ್ಮ ಅಷ್ಟು ಸುಲಭವಾಗಿ ತಾಳಿನ ಇಸ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮತ್ತೆ ನಮ್ಮ ಅಜ್ಜಿ ಅಂದರೆ ಏನು ಸುಮ್ಮನೆನಾ? ವಸಿಷ್ಠ ಕುಟುಂಬಮ್ಮ. ಅಂತೂ ಅಮ್ಮ ಸುಮಾರು ದಿನ ಆದ್ಮೇಲೆ ನಕ್ಕಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ಇದಕ್ಕೆ ಅಂಜು ನಾನು ಅಮ್ಮನ ಈ ಮನೆ ಕರ್ಕೊಂಬರ್ಬೇಕು ಅಂತ ಅಷ್ಟೊಂದು ಹಠ ಮಾಡಿದ್ದು. ಅಲ್ಲಿ ಮನೆಯಲ್ಲಿ ಅಮ್ಮ ಮತ್ತೆ ನೀನಿಬ್ಬರೇ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ ಹೇಳು? ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣೆ ಅಕ್ಕ ನೀನು. ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಸುಹಾಸಿನಿ ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು ಅಮ್ಮ, ಸುಹಾಸಿನಿ ಪರಿಮಳನ ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಅಜ್ಜಿ ನಾನಂತೂ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅತ್ತೆ ಮೇಲೆ ಅನುಮಾನ ಪಡಲ್ಲ. ಕಣ್ಣು ಮುಚ್ಕೊಂಡು ಅವ್ರನ್ನ ನಂಬ್ತೀನಿ. ಹ್ಞೂ ಕಣೆ ಅಮ್ಮ. ಸರಿ ಬನ್ನಿ ಅಜ್ಜಿ. ಮನೆ ಮುಂದೆ ಬರಬೇಡ, ಅಲ್ಲೇ ಇರು. ಅಕ್ಕ ಸುಹಾಸಿನಿ ಅತ್ತೆನ ನಂಬೋದು ಅಂತ ಹೇಳ್ತಿದ್ಲು, ಆದರೆ ನನ್ಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರ್ತದೆ. ನೀನು ಇಲ್ಲಿಂದ ಜೀವಂತವಾಗಿ ಹೋಗ್ಬೋದು. ಅವನು ಎಲ್ಲಿದ್ದಾನೆ ಅಂತ ಹೇಳು. ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನೀವು ನನಗೆ ಒಂದು ಮಾತು ಕೊಡಬೇಕು. ಏನ್ ಹೇಳು? ಸೂರ್ಯನಾರಾಯಣ ವಸಿಷ್ಠ ನಿಮಗೆ ಸಿಕ್ಕಿದ ಮೇಲೆ ನನಗೆ ಏನು ತೊಂದರೆ ಮಾಡಬಾರ್ದು. ಇಲ್ಲ, ನಿನಗೇನು ಮಾಡಲ್ಲ. ನೀವು ಮಾಡಲ್ಲ, ಆದ್ರೆ ನಿಮ್ಮ ಮಗ ಅವನು ಏನು ಮಾಡಲ್ಲ ಹೇಳು. ಹಾಗಂತ ನಾನ್ ಮಾತು ಕೊಡಲ್ಲ. ಅಗ್ನಿ, ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೊಟ್ಟೆ ಕುಯ್ಬಾರ್ದು ಕೊಡು. ಕೋಪ ಉಪಯೋಗಕ್ಕೆ ಬರದೇ ಇರ್ಬೋದು, ಆದ್ರೆ ಆ ಸೂರ್ಯ ನಮಗೆ ಉಪಯೋಗಕ್ಕೆ ಬರ್ತಾನೆ. ನೆನಪಿರ್ಲಿ, ನಿನ್ನ ಈ ಸ್ಥಿತಿಗೆ ತರೋಕೆ ಆ ಸೂರ್ಯನೇ ಕಾರಣ. ತಾನೆ ಅಂದ್ರೆ ನಮ್ಗೆ ಇನ್ನೇನು ಬೇಕು ಹೇಳು? ನೀವು ನನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ರೆ ಸೂರ್ಯನಾರಾಯಣ ವಸಿಷ್ಠನ ನಾನು ಕರ್ಕೊಂಡು ಬಂದು ನಿಮ್ಗೆ ಒಪ್ಪಿಸ್ತೀನಿ. ನಂಗೆ ಚೆನ್ನಾಗಿ ಆ ಧ್ರುವ ನಿಮ್ಮ ಅಡ್ಡಾಗೆ ಬಂದು ನಿಮ್ಮ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಮೊದಲು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಏ ಸುಹಾಸಿನಿ, ಏನ್ ಮಾತಾಡ್ತಿದ್ಯಾ? ಮೊದಲು ಸೂರ್ಯ ಎಲ್ಲಿದ್ದಾನೆ ಹೇಳು, ಆಮೇಲೆ ನೀನ್ ಇಲ್ಲಿಂದ ಹೋಗ್ಬೋದು. ಅವನನ್ನ ನಾನು ನೋಡ್ಕೊಂತೀನಿ. ಇರಿ ಇರಿ ಇರಿ, ಬರೀ ನಿಮ್ಮ ಲಾಭದ ಬಗ್ಗೆನೇ ನೀವು ಮಾತಾಡ್ತಾ ಇದ್ರೆ ನನ್ನ ಲಾಭದ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ವಾ? ಸರಿ, ಏನ್ ಹೇಳು? ಆ ಧ್ರುವ ಮತ್ತೆ ನಿಮ್ಮ ಅಡ್ಡಾಗ ಬಂದು ಅಟ್ಯಾಕ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾನೆ. ಈ ಸಾರಿ ಅವನು ನಿಮ್ಮ ಅಡ್ಡಾಗ ಬಂದ್ರೆ ಮತ್ತೆ ವಾಪಸ್ಸು ಮನೆಗೆ ಬರಬಾರ್ದು. ಏನು? ಧ್ರುವನ್ ಸಾಯಿಸ್ಬೇಕಾ? ಮಕ್ಕಳನ್ನ ಸಾಯಿಸೋದು ಇವಳಿಗೆ ಹೊಸದಲ್ಲಪ್ಪಾಜಿ. ನೋಡಿ, ನನ್ನ ಪರ್ಸನಲ್ ವಿಚಾರಗಳೆಲ್ಲ ನಿಮಗೆ ಬೇಡ. ನೀವು ಧ್ರುವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದ ಹಾಗೆ ಸೂರ್ಯನಾರಾಯಣ ವಸಿಷ್ಠನ ನಾನು ನಿಮ್ಗೆ ಒಪ್ಪಿಸ್ತೀನಿ. ಡೀಲ್?
ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಮುಂದೆ ಇದೆ ಈ ಬೆಟ್ಟಪ್ಪನಿಗೆ ಅಗ್ನಿಗೆ ಮಾರಿ ಹಬ್ಬ. ಸುಹಾಸಿನಿ, ಸೂರ್ಯನಾರಾಯಣ ಸಿಗ್ಲಿ, ಆಮೇಲೆ ನಿನಗೆ ಒಂದು ಗತಿ ಕಾಣಿಸ್ತೀನಿ. ಸೂರ್ಯನಾರಾಯಣ ವಸಿಷ್ಠ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇಷ್ಟು ವರ್ಷ ನನ್ನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದೆ ಅಲ್ವಾ, ನಿನ್ನನ್ನು ಮಾತ್ರ ಬಿಡಲ್ಲ. ಅಯ್ಯಯ್ಯೋ ಅಮ್ಮ, ಏನೇ ಇಷ್ಟೊಂದು ಸಕ್ಕರೆ ಹಾಕಿದ್ಯಾ? ಅಜ್ಜಿ ಶುಗರೇ ಹಾಕಿಲ್ಲ ಅಂತದಲ್ಲಿ ಶುಗರ್ ಜಾಸ್ತಿ ಹಾಕಿದ್ದೀನಿ ಅಂದ್ರೆ. ಹೌದಾ? ಅಮ್ಮ ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ನಮ್ಮನ್ನು ಚೀರಪ್ ಮಾಡಿದ್ದೆ ನೀವೇ ಇಷ್ಟೊಂದು ಬೇಜಾರಲ್ಲಿದ್ದೀರಲ್ಲ, ಏನಾಯಿತು ನಿಮಗೆ? ಏನು ಅಂತ ಹೇಳಿ ಅಮ್ಮ, ನಂಗೆ ಯಾಕೋ ಸೂರಿ ತುಂಬ ನೆನಪಾಗ್ತಿದ್ದಾರೆ. ಅಮ್ಮ, ನಾವು ಎಲ್ಲ ಕಡೆ ಹುಡ್ಕೋದ್ವಿ, ಅಪ್ಪಾಜಿ ಬಗ್ಗೆ ಎಲ್ಲೂ ಕ್ಲೂ ಸಿಕ್ಲಿಲ್ಲ. ರಾಜಣ್ಣ, ಅಪ್ಪಾಜಿ ಏನಾದರೂ ಅಗ್ನಿ ಹತ್ರನೇ ಇರ್ಬೋದಾ? ಇಲ್ಲ ಅಮ್ಮ, ಅಲ್ಲೂ ಇಲ್ಲ. ಮದರಂಡ್ಯ, ನಿಮ್ಗೇನಾದ್ರೂ ಅಪ್ಪಾಜಿ ಬಗ್ಗೆ ಗೊತ್ತಾಯ್ತಾ? ಎಲ್ಲರೂ ನಿಮ್ಮ ಹತ್ರನೇ ಇರ್ತಾರೆ, ನಿಮ್ಮ ಸುತ್ತಮುತ್ತ ಇರ್ತಾರೆ, ಆದರೂ ನಿಮ್ಮ ಕೈಗೆ ಯಾರೂ ಸಿಗಲ್ಲ. ಮದರಂಡ್ಯ, ನಿನ್ನೆ ಕೇಳಿದ್ದು. ಇಲ್ಲ ಧ್ರುವ, ಅಂದಾಗೆ ಮದರಂಡ್ಯ, ಅವತ್ತು ನೀವು ಅಗ್ನಿಗೆ ಚಾಕು ಹಾಕಿದ್ರಲ್ಲ, ಆಗ ಅಪ್ಪಾಜಿ ಅಲ್ಲೇ ಇದ್ರಾ? ಯಾಕೋ ಇಲ್ಲಿರೋದು ನನಗೆ ಡೇಂಜರ್ ಅನ್ಸುತ್ತೆ. ಇಲ್ಲಿಂದ ಮೊದಲೇ ಎಸ್ಕೇಪ್ ಆಗಬೇಕು. ಇಲ್ಲ, ಅವತ್ತು ನಾನಲ್ಲಿ ಹೋಗೋ ಅಷ್ಟರಲ್ಲಿ ಅವರು ಭಾವನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾದರೆ ಅಪ್ಪಾಜಿನ ಎಲ್ಲಿರ್ಬೋದು? ನನಗೂ ಗೊತ್ತಿಲ್ಲ. ಎಲ್ಲಿದ್ಯಾ ಸೂರಿ? ಸೂರಿ ಸೂರಿ ಸೂರಿ, ನಮ್ಮ ಮನೆಯಲ್ಲಿ ಅಜ್ಜಿಯಿಂದ ಹಿಡಿದು ಮೊಮ್ಮಕ್ಕಳವರೆಗೂ ಎಲ್ಲರಿಗೂ ಸೂರಿ ಬೇಕು. ಆ ಕಡೆ ಆ ಬೆಟ್ಟಪ್ಪನಿಗೆ ಅಗ್ನಿಗೆ ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅವರು ಬೇಕು. ಒಟ್ಟಿನಲ್ಲಿ ನಮ್ಮ ಭಾವನ್ಗೆ ತುಂಬ ಡಿಮ್ಯಾಂಡ್ ಇದೆ. ಆದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಸತ್ಯ ಮಾತ್ರ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ನನ್ನೊಬ್ಬಳಿಗೆ. ಸರಿಯಾದ ಸಮಯ ನೋಡಿ ನಮ್ಮ ಭಾವನ್ನ ಬೆಟ್ಟಪ್ಪ ಮತ್ತೆ ಅಗ್ನಿ ಕೈ ಕೊಟ್ಟು ನಾನು ಸೇಫ್ ಆಗಿಬಿಡ್ಬೇಕು. ಈಗ ನನ್ನ ಕಣ್ಣಿಗೆ ನಮ್ಮ ಭಾವ ರೇರ್ ಪ್ರೆಷಿಯಸ್ ಡೈಮಂಡ್ ಥರ ಕಾಣಿಸ್ತಾ ಇದ್ದಾರೆ. ನನಗೆ ಅವರೊಂಥರ ಪ್ರೊಟೆಕ್ಟರ್ ಇದ್ದ ಹಾಗೆ. ಒಂದು ಕಡೆ ಅಗ್ನಿ ಬೆಟ್ಟಪ್ಪನಿಂದ ನನ್ನನ್ನು ಕಾಪಾಡೋದು ಅವರೇ, ಇನ್ನೊಂದು ಕಡೆ ನಮ್ಮ ಮನೆಯವರಿಂದ ನನ್ನನ್ನು ಕಾಪಾಡೋದು ಅವರೇ.
ಕೆಲಸ ಯಾವತ್ತೂ ಅರ್ಧಕ್ಕೆ ನಿಲ್ಲಬಾರ್ದು, ಪೂರ್ತಿ ಆಗಬೇಕು. ಯಾವುದೋ 4 ಚಿಲ್ಲರೆ ರೌಡಿಗಳ ಮುಗಿಸಿದ ತಕ್ಷಣ ನನ್ನ ಬೇಟೆ ಮುಗಿಯಲ್ಲ. ನನ್ನ ಗುರಿ ಇರೋದು ಮಂಜಪ್ಪನ ಸಾಯಿಸಿರೋ ಬೆಟ್ಟಪ್ಪಾಗ ದಿನ ಕೊಲ್ಲೋದು. ಅದಿವತ್ತು ಸಾಧ್ಯ ಆಗೇ ಆಗತ್ತೆ, ಸಾಧ್ಯ ಆಗಲೇಬೇಕು. ಅಗ್ನಿ, ಬೆಟ್ಟಪ್ಪ, ಕೊನೆಗಾಲ ಹತ್ರ ಬಂತು. ಅಪ್ಪ, ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಸಾವಿಗೆ ಪ್ರತೀಕಾರ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇ ಕೊನೆ ಅಪ್ಪ. ಆ ಬೆಟ್ಟಪ್ಪ ದಿನ ಮುಗಿಸಿ ನಾನೇ ಬಂದು ಪೊಲೀಸರಿಗೆ ಸರೆಂಡರ್ ಆಗ್ತೀನಿ. ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ಈ ಕುಟುಂಬನ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಸಾವಿನ ಪ್ರತೀಕಾರ ತಗೊಂಡಿರೋದಕ್ಕೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಮನೆ ನೋಡ್ಕೊಳ್ಳೋದಕ್ಕೆ ಅಣ್ಣ ಇದ್ದಾನೆ, ಅದಿತಿನ ನೋಡ್ಕೊಳ್ಳೋದಕ್ಕೆ ಅಮ್ಮೂ ಇದ್ದಾಳೆ. ಅದಿತಿ ಕೂಡ ನಾವು ಮಾಡ್ತಿರೋದನ್ನ ಸರಿ ಅಂತಲೇ ಹೇಳ್ತಾಳೆ. ಇವತ್ತೇ ಕೊನೆ. ಈ ಕುಟುಂಬ ಯಾರ ಬೈದಲ್ಲೂ ಇರಬಾರ್ದು. ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬರ್ತೀನಿ ಅಪ್ಪ. ಮರಿ ಹುಲಿ ಇವತ್ತು ಮತ್ತೆ ಬೇಟೆಗೆ ಹೊರಟಿದೆ. ಆದ್ರೆ ಪಾಪ ಆಗ ಗೊತ್ತಿಲ್ಲ, ಬೇಟೆಗಾರರಿಗೆ ಹುಲಿ ಬರ್ತಾ ಇರೋದು ಗೊತ್ತಾಗತ್ತೆ ಅಂತ. ಈಗ ಅವರು ಸುಮ್ಮನೆ ಬಿಡ್ತಾರ? ಆ ಬೆಟ್ಟಪ್ಪ ಅಗ್ನಿ ಇಬ್ರು ಇವನನ್ನ ಬೇಟೆ ಆಡ್ತಾರೆ, ಇಲ್ಲ ಒಳಗಿಸಿ ಸರ್ಕಸ್ ಹುಲಿ ಮಾಡ್ಕೋತಾರೆ. ಒಟ್ನಲ್ಲಿ ನಮ್ಮ ಮರಿ ಹುಲಿ ಕತೆ ಮುಗೀತು. ಹಲೋ ಧ್ರುವ. ಏನ್ ಧ್ರುವ ಧ್ರುವ ಅಂತ ಇದೆಯಾ? ಧ್ರುವ ಮನೆಯಿಂದ ಈಗ ಹೊರಟ.
ಎಲ್ಲಿಗೆ? ಮೊನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ ಹಾಗೆ ಇವತ್ತು ಅವನು ಪ್ಲಾನ್ ಮಾಡಿರೋ ಹಾಗಿದೆ. ನೀನು ಹೇಳ್ತಾ ಇರೋದು ನಿಜಾನಾ? ಯಾರಾಗ್ನಿ ಫೋನಲ್ಲಿ? ಅಪ್ಪ ಅದು ಆ ಧ್ರುವ ಇಲ್ಲಿ ಬರ್ತಾ ಇದ್ದಾನಂತೆ. ಯಾರು ಹೇಳಿದ್ದು? ಸುಹಾಸಿನಿ. ಕೊಡಿಲಿ. ನಿನಗೆ ಗೊತ್ತಾಯ್ತು ಧ್ರುವ ಇಲ್ಲಿ ಬರ್ತಾ ಇದ್ದಾನೆ ಅಂತ? ಈಗ ತಾನೇ ಅವನ್ ಬೈಕ್ ತಗೊಂಡು ಹೊರಗಡೆ ಹೋಗಿದ್ದನ್ನ ನಾನೇ ನೋಡಿದೆ. ಸರಿ, ಫೋನ್ ಇಡು. ಒಂದ್ ನಿಮಿಷ. ಏನು? ಆ ಧ್ರುವನ್ನ ಸುಮ್ಮನೆ ಬಿಡಬೇಡಿ. ಅವನಿದ್ದಷ್ಟು ನಮಗೆ ತುಂಬಾ ತೊಂದರೆ ಜಾಸ್ತಿ. ಲಾಸ್ಟ್ ಟೈಮ್ ಮಾಡಿದ ತಪ್ಪನ್ನ ಈ ಸಾರಿ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಹಿಂದಿನ ಸರ್ತಿ ಮಾಡಿತ್ತಪ್ಪ. ಲಾಸ್ಟ್ ಟೈಮ್ ಹಾಸ್ಪಿಟಲ್ನಲ್ಲಿ ನನಗೆ ಬೇಕಾಗಿರೋದು ವೇದ ಅಂತೂ ನೀನಲ್ಲ ಅಂತ ಧ್ರುವನ್ನ ವಾಪಸ್ ಕಳಿಸಿದ್ರಲ್ಲ, ಹಾಗೆ ಮಾಡಬೇಡಿ. ನೀವು ಅನ್ಕೊಂಡಿರೋ ಹಾಗೆ ಧ್ರುವ ಸಾಮಾನ್ಯದವನಲ್ಲ. ಬಿಡಬಾರ್ದು ಅಂದ್ರೆ ಏನು ಮುಗಿಸ್ಬಿಡ್ಲ? ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದ್ರೆ ನನಗೇನೋ ಅದೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಅಂದಾಗೆ ಆ ಧ್ರುವ ನಿನಗೆ ಸಂಬಂಧದಲ್ಲಿ ಏನಾಗಬೇಕು? ಅಕ್ಕನ ಮಗ. ಅಂದ್ರೆ ನಿನಗೂ ಮಗ? ನಿನ್ನ ಮಗನ್ನೇ ಸಾಯಿಸಿ ಹೇಳ್ತಾ ಇದೀಯಾ? ರಕ್ತ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋ ನೀನು ನಮ್ಮ ಕುತ್ತಿಗೆ ಕುಯ್ಯಲ್ಲ ಅಂತ ಏನ್ ಗ್ಯಾರಂಟಿ? ರಕ್ತ ಸಂಬಂಧ, ಮನೆಯವರು, ನೆಂಟರು, ಇದೆಲ್ಲ ನಾವು ಚೆನ್ನಾಗಿರೋವರೆಗೂ ಮಾತ್ರ. ಒಂದು ಸರ್ತಿ ಗುಂಡಿಗೆ ಬಿದ್ದು ನೋಡಿ, ಯಾರು ಮೇಲತ್ತಲ್ಲ. ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಕಲ್ಲು ಹೊಡೆಯೋರೆ. ಹೌದು, ನಾನು ಸ್ವಾರ್ಥಿನೇ. ನಾನು ನನಗೋಸ್ಕರನೇ ಬದುಕೋದು. ಅದೇ ಸ್ವಾರ್ಥದಿಂದ ನಿಮಗೂ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದರೆ ಇದಂತೂ ಸತ್ಯ. ಆ ಧ್ರುವನ್ನೇನಾದರೂ ನೀವು ಜೀವ ಸಹಿತ ಉಳಿಸಿದ್ರೆ ನೀವಿಬ್ರು ಉಳಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಕೊಲೆ ಆಗ್ತೀರಾ ಅಥವಾ ಕೊಲೆ ಮಾಡ್ತೀರಾ ಅಂತ. ಸುಹಾಸಿನಿ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಒಂದು ಕತೆ ಹೇಳ. ಒಂದು ಕಾಡಲ್ಲಿ ಒಂದು ಕೋತಿ ಇತ್ತಂತೆ. ಅದರ ಮರದ ಮುಂದೆ ಒಂದು ಸಿಂಹದ ಗುಹೆ ಇತ್ತು. ದಿನ ರಾತ್ರಿ ಆ ಕೋತಿ ಆ ಸಿಂಹ ಮಲ್ಕೊಂಡಾಗ ಅದರ ತಲೆ ಮೇಲೆ ಹೊಡೆದು ಹೋಗ್ತಾ ಇತ್ತಂತೆ. ದಿನ ರಾತ್ರಿ ನಾನು ಸಿಂಹ ತಲೆ ಮೇಲೆ ಹೊಡೆದು ಬರ್ತೀನಿ ಅಂತ ಹೇಳ್ತಾ ಇದ್ದ. ಆ ಕೋತಿ ಬಂದ ತಕ್ಷಣ ಆ ಕೋತಿನ ಸಿಂಹ ಸಾಯಿಸ್ಬಿಟ್ಟ. ಇದರ ಅರ್ಥ ಏನು ಗೊತ್ತಾ? ಕೋತಿ ಕೋತಿನೇ, ಸಿಂಹ ಸಿಂಹನೇ. ಅಣ್ಣ, ಈ ಕತೆ ನನಗೆ ಯಾಕೆ ಹೇಳ್ತಿದ್ದೀರಾ? ಮೊನ್ನೆ ಆ ಧ್ರುವ ಅಂತ ಕೋತಿ ನಮ್ಮ ಮನೆ ಮುಂದೆ ಬಂದು ಸಿಂಹ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗಿದ್ದಾನೆ. ಅವನು ಇವತ್ತು ಇಲ್ಲಿ ಬರ್ತಾನೆ. ಆದರೆ
ಮನೆಗೆ ವಾಪಸ್ ಹೋಗಲ್ಲ. ಅವನ್ ಬಂದ ತಕ್ಷಣ ನೀವೆಲ್ಲರೂ ಅವನ್ನ ಕತ್ತರಿಸಾಕ್ಬೇಕು. ಇವತ್ತು ಆ ಧ್ರುವನ್ ಸಾವಾಗತ್ತೆ.